ಕೊನೆಗೂ ಕೂಡ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ. ಸಿಎಂ ಕುರ್ಚಿಯ ಕಿತ್ತಾಟ ಅಭಿಪ್ರಾಯವನ್ನ ಆಲಿಸಿ ದೆಹಲಿಗೆ ತೆರಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಕ್ಲೈಮ್ಯಾಕ್ಸ್ ಹಂತ ತಲುಪಿದ ಸಿಎಂ ಕುರ್ಚಿ ಕಿತ್ತಾಟ ಅಭಿಪ್ರಾಯವನ್ನ ಆಲಿಸಿ ದೆಹಲಿಗೆ ತೆರಳಿದ ಖರ್ಗೆ. ಇದು ಬಹಿರಂಗವಾಗಿ ಚರ್ಚೆ ಮಾಡೋ ವಿಚಾರವಲ್ಲ. ರಾಹುಲ್ ಗಾಂಧಿ ಕರೆದ್ರೆ ಚರ್ಚೆ ಮಾಡುತ್ತೇನೆ ಅಂತ ಹೇಳಿರುವಂಥದ್ದು. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ರಾಜ್ಯ ರಾಜಕೀಯ ವಲಯದಲ್ಲಿ ಇದೀಗ ಸಿಎಂ ಕುರ್ಚಿಯ ಕಿತ್ತಾಟ ನಡೀತಾ ಇರುವಂಥದ್ದು. ಈ ಕುರ್ಚಿಯ ಕಿತ್ತಾಟದ ಬಗ್ಗೆ ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಸದಾಶಿವನಗರದಲ್ಲಿರತಕ್ಕಂಥ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಭೇಟಿ ನೀಡಿದ್ರು. ಭೇಟಿ ನೀಡಿದಂತಹ ಸಂದರ್ಭದಲ್ಲಿ 1.5 ಗಂಟೆಗಳ ಕಾಲ ಸತತವಾದಂತಹ ಸುದೀರ್ಘವಾದಂತಹ ಚರ್ಚೆಯನ್ನ ಕೂಡ ನಡೆಸಿದ್ರು. ಯಾವ್ಯಾವ ವಿಚಾರವಾಗಿ ಚರ್ಚೆಯನ್ನ ನಡೆಸಿರಬಹುದು ಎನ್ನಲಾಗ್ತಾ ಇತ್ತು. ಈ ವಿಚಾರವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಕುರ್ಚಿಯ ಕಿತ್ತಾಟದ ಬಗ್ಗೆ ಫಸ್ಟ್ ಅವರು ಮಾತನಾಡಿದ್ದಾರೆ ಎನ್ನಲಾಗ್ತಾ ಇದೆ. ಅದರ ಜೊತೆಗೆ ಬಣಬಡಿದಾಟ ಏನಿದೆ ಆ ಬಣಬಡಿದಾಟದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಆನಂತರ ಡಿಕೆ ಶಿವಕುಮಾರ್ ಅವರು ಕೂಡ ಭೇಟಿಯಾದರು. ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಇವರಿಬ್ಬರ ಅಭಿಪ್ರಾಯವನ್ನ ಕೂಡ ಆಲಿಸಿದ್ದಾರೆ. ಅದರ ಜೊತೆಗೆ ಇವರಿಬ್ಬರ ಬಣದ ಆಪ್ತ ನಾಯಕರು ಏನಿದ್ದಾರೆ, ಆಪ್ತ ನಾಯಕರ ಒಂದು ಅಹವಾಲು ಆಗಿರಬಹುದು ಅಥವಾ ಅವರ ಅಭಿಪ್ರಾಯಗಳನ್ನ ಕೂಡ ಈಗಾಗಲೇ ಸಂಗ್ರಹ ಮಾಡಿರುವಂಥದ್ದು ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು. ಇದೇ ವಿಚಾರವಾಗಿ ಈಗ ಎಲ್ಲ ಅಭಿಪ್ರಾಯಗಳನ್ನ ಹೊತ್ತು ದೆಹಲಿಗೆ ತೆರಳಿರ್ತಕ್ಕಂಥ ಖರ್ಗೆ ಅವರು ಅಲ್ಲಿಂದ ಹೇಳಿಕೆಯನ್ನ ನೀಡಿದ್ದಾರೆ. ಏನಂತ ಹೇಳಿಕೆ ನೀಡಿದ್ದಾರೆ ನೋಡಿ. ಇದು ಬಹಿರಂಗವಾಗಿ ಚರ್ಚೆ ಮಾಡುವಂತಹ ವಿಚಾರ ಅಲ್ಲವೇ ಅಲ್ಲ. ರಾಹುಲ್ ಗಾಂಧಿ ಕರೆದ್ರೆ ನಾನು ಚರ್ಚೆ ಮಾಡ್ತೇನೆ ಈ ಒಂದು ವಿಚಾರದ ಬಗ್ಗೆ. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಕುರ್ಚಿ ಕಾದಾಟದ ಬಗ್ಗೆ ಮಾತನಾಡಿದ್ದಾರೆ. ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಈ ಕುರ್ಚಿ ಕಾದಾಟದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿ ಬಗ್ಗೆ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರ ಭೇಟಿ ಬಗ್ಗೆ ಇನ್ನ ಶಾಸಕರ ಅಹವಾಲಾಗಿರ್ಬೋದು, ಶಾಸಕರ ಅಭಿಪ್ರಾಯಗಳೇನಿದೆ ಈ ಕುರ್ಚಿ ಕಾದಾಟದ ಬಗ್ಗೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ನಾಳೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾಳೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು